ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಆಫ್ಟರ್ ಲಾಂಗ್ ಟೈಮ್ ನಾನು ವ್ಲಾಗ್ ಹಾಕ್ತಾ ಇದ್ದೀನಿ. ಸೊ ಬೇಜಾರು ಮಾಡ್ಕೋಬೇಡಿ, ಓಕೆನಾ. ನಾವು ಇವತ್ತು ಹೋಗ್ತಾ ಇದ್ದೀವಿ ಲೋನಾವಾಲಾದಲ್ಲಿರುವಂತಹ ಏಕವೀರ ಟೆಂಪಲ್ಗೆ. ಸೊ ಅಲ್ಲಿ ನಾವು ಯಾವ್ಯಾವ ಥರ ಎಂಜಾಯ್ ಮಾಡ್ತೀವಿ, ಯಾವ ಥರ ಇದೆ ಟೆಂಪಲ್ ಅಂತ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ವೆದರ್ ಮಾತ್ರ ಎಷ್ಟು ಚೆನ್ನಾಗಿತ್ತು ಅಂದರೆ, ಮೊದಲು ಕೂಲಾಗಿತ್ತು ವೆದರು, ಮತ್ತು ಅದಾದಮೇಲೆ ನೋಡಿ ಇವಾಗ ಮಳೆ ಬರ್ತಾ ಇದೆ. ಫುಲ್ಲು ಗ್ರೀನರಿ, ಸುತ್ತ ಎಲ್ಲ ಗ್ರೀನರಿನೇ. ಸೊ ನಿಮಗೆ ಬೋರ್ ಆಗ್ಬೋದು ಸ್ವಲ್ಪ, ಬಟ್ ವ್ಯೂ ಮಾತ್ರ ಸಖತ್ತಾಗಿತ್ತು. ಅದಕ್ಕೋಸ್ಕರ ನಾನು ಸ್ವಲ್ಪ ರೆಕಾರ್ಡ್ ಮಾಡಿದ್ದೀನಿ. ಈ ಟನಲಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಹಾಕಿದ್ದಾರೆ, ನನಗಂತೂ ತುಂಬ ಇಷ್ಟ ಆಯಿತು. ನೋಡ್ತಾ ನೋಡ್ತಾ ನಮಗೂ ಹೊಟ್ಟೆ ತಾಳ ಹಾಕೋಕ್ಕೆ ಶುರು ಆಯಿತು. ಹಾಗೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಒಂದು ಕಡೆ ಸ್ಟಾಪ್ ಮಾಡಿದ್ವಿ. ಐ ಥಿಂಕ್ ಹೋಟೆಲ್ ಓನರು ಕುಂದಾಪುರ ಸೈಡಲ್ಲಿರೋರು ಅಂತ ಅನಿಸುತ್ತೆ. ನೋಡಿ ಒಳಗಡೆ ಯಕ್ಷಗಾನ ಫೋಟೋ ಹಾಕಿದ್ದಾರೆ, ಮತ್ತು ಈ ಕಡೆ ಹುಲಿ ವೇಷ ಫೋಟೋ ಹಾಕಿದ್ದಾರೆ. ಸೊ ಅದನ್ನು ನೋಡಿದ ತಕ್ಷಣ ಅಂತೂ ತುಂಬಾ ಖುಷಿ ಆಯಿತು. ಮಹಾರಾಷ್ಟ್ರದಲ್ಲಿ ಕುಂದಾಪುರ ಸೈಡು ಹೋಟೆಲ್ ಇದೆ ಅಂತ. ಎನಿವೇಸ್ ಬನ್ನಿ, ನಾವು ಏನೇನು ಆರ್ಡ್ರ್ ಮಾಡಿದ್ವಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಮೊದಲನೇದಾಗಿ ನಾವು ಮಿಸಲ್ ಪಾವ್ ಆರ್ಡ್ರ್ ಮಾಡಿದ್ವಿ. ಮಹಾರಾಷ್ಟ್ರದಲ್ಲಿ ಫೇಮಸ್ ಅಂತಾರೆ. ಸೊ ಯಾವ ಥರ ಟೇಸ್ಟ್ ಇತ್ತು ಅಂತ ಅದನ್ನು ನೋಡೋಣ ಅಂತ ಅದನ್ನು ಆರ್ಡ್ರ್ ಮಾಡಿದ್ವಿ. ಉಳಿದವರೆಲ್ಲವೂ ಮಸಾಲೆ ದೋಸೆ ಮತ್ತು ಇಡ್ಲಿ ತೊಗೊಂಡಿದ್ವಿ. ಭರ್ಜರಿ ಬ್ರೇಕ್ಫಾಸ್ಟ್ ಅಂತೂ ಮುಗೀತು. ಇವಾಗ ಮುಂದೆ ನಮ್ಮ ಟ್ರಿಪ್ ಯಾವ ಥರ ಇತ್ತು ಅಂತ ನಾನು ನಿಮ್ಗೆ ತೋರಿಸ್ತೀನಿ, ಬನ್ನಿ. ಈ ಕರ್ವಿಂಗಲ್ಲಿ ಗಾಡಿ ಹೋಗಬೇಕಾದ್ರೆ ತುಂಬ ಮಜವಾಗಿರುತ್ತೆ, ಹೋಗಬೇಕಾದ್ರೆಲ್ಲ ಬರಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ, ಜಾರು ಬಂಡೆ ಥರ. ಸೊ ನೋಡ್ತಾ ನೋಡ್ತಾ ನಾವು ಟೆಂಪಲ್ ರೀಚ್ ಆದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂವು. ಆ ಬಂಡೆ ನೋಡಿ, ಅಲ್ಲಿರೋ ಗಿಡ ಮರಗಳು ನೋಡಿ ಯಾವ ಥರ ಇದೆ. ಮಳೆ ಬೇರೆ ಬರೋಕ್ಕೆ ಶುರು ಆಗಿಬಿಡ್ತು. ಸೊ ಛತ್ರಿ ತೊಗೊಂಬಂದಿರಲಿಲ್ಲ, ಒಂದೇ ಛತ್ರಿ ಇತ್ತು, ಅದನ್ನು ನಾನು ಇಟ್ಕೊಂಡಿದ್ದೀನಿ, ಮೊಬೈಲ್ ಮತ್ತು ಜಾಸ್ತಿ ವೆಟ್ ಆಗಬಾರ್ದು ಅಂತ ಅಂದ್ಬಿಟ್ಟು. ಮಳೆಯಲ್ಲಿ ಸ್ವಲ್ಪ ಜಾರ್ತಾ ಇದ್ದಿದ್ದರಿಂದ ನನಗೆ ಸ್ವಲ್ಪ ವೀಡಿಯೋ ಮಾಡೋದಕ್ಕೆ ಕಷ್ಟ ಆಯಿತು. ಆದ್ರೂ ಒಂದು ಸ್ವಲ್ಪ ನಿಮಗೂ ತೋರಿಸೋಣ ಅಂತಂದ್ಬಿಟ್ಟು ಕಷ್ಟಪಟ್ಟು ಹೆಂಗೋ ಮ್ಯಾನೇಜ್ ಮಾಡಿದೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ನೀರು ಹರಿತಾ ಇದೆ. ಕುಂತು ನಿಂತು ಬರ್ರಿ, ನಡೀತದ. ಸೊ ಫೈನಲಿ ಮೇಲ್ಗಡೆ ಬಂದ್ಬಿಟ್ವಿ. ನೋಡಿ ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ವ್ಯೂ ಮಾತ್ರ ಸಖತ್ತಾಗಿತ್ತು. ಅಲ್ಲಿ ನೋಡಿ ಮೇಲ್ಗಡೆ ನೀರು ಯಾವ ಥರ ಹರಿತಾ ಇದೆ. ಮಳೆ ಬರ್ತಾ ಇತ್ತಲ್ವ, ಸೊ ಅದಕ್ಕೋಸ್ಕರ ಬಂಡೆ ಕಲ್ ಮೇಲೆ ಒಂಥರ ಮಿನಿ ಜಲಪಾತದ ಥರ ನೀರು ಹರಿತಾ ಇದೆ. ನೋಡೋಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಲ್ಲಿ ನೋಡಿ ತುಂಬ ದೂರದಲ್ಲೇನೋ ಒಂಥರ ಗುಹೆ ಥರ ಕಾಣಿಸ್ತಾ ಇದೆ. ಅಲ್ಲಿ ಏನಿದೆ ಅಂತ ನೋಡೋಣ ಬನ್ನಿ. ಇದ್ರ ಒಳಗಡೆ ಯಾವ ಥರ ಇದೆ, ಏನಿದೆ ಅಂತ ನಾನು ನಿಮ್ಗೆ ಆಮೇಲೆ ತೋರಿಸ್ತೀನಿ. ಮೊದಲು ನಾವು ದೇವಿ ದರ್ಶನ ಮಾಡ್ಕೊಂಡು ಬಿಡೋಣ. ದೇವ್ರ ದರ್ಶನ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಮಳೆ ತುಂಬ ಜೋರಾಗಿ ಹೋಗ್ಬಿಟ್ಟಿತ್ತು. ಅದಕ್ಕೋಸ್ಕರ ಇಲ್ಲೇ ನಿಂತಿದ್ದೀವಿ. ಕೊಡೆ ಬೇರೆ ಒಂದೇ ಇತ್ತಲ್ವ,
ಸೊ ಹಾಗಾಗಿ ಮಳೆ ಯಾಕೋ ನಿಂತ್ಕೊಳ್ಳೋ ಹಾಗೆ ಕಾಣಲ್ಲ ಅಂತ ಅಂದ್ಬಿಟ್ಟು ಒಂದೇ ಛತ್ರಿನಲ್ಲಿ 3 ಜನನು ಹೊರಟ್ವಿ. ನೋಡಿ ಇಲ್ಲಿ ನಮ್ಮಮ್ಮ, ನಮ್ಮ ತಂಗಿ, ನಾನು. ಜೋಡಿ ಹಕ್ಕಿಗಳದ್ದು ಒಂದು ಪೋಸ್ ಬೇಡವಾ? किसका है ये तुमको इंतजार में हूं ना, देख लो इधर तो एक बार मैं हूं ना. ಈ ಗುಹೆ ಒಳಗಡೆ ಏನೇನಿದೆ ಅಂತ ತೋರಿಸ್ತೀನಿ ಅಂದಿದ್ದಲ್ವಾ. ನೋಡಿ ಇಲ್ಲಿ ನೋಡೋದಕ್ಕೆ ಏನೂ ಇಲ್ಲ, ಬಟ್ ಆದ್ರೂ ಏನೋ ಒಂಥರ ಚೆನ್ನಾಗಿದೆ. ನೋಡಿ ಇಲ್ಲಿ ಫೋಟೋಗೆ ಪೋಸ್ ಕೊಡ್ತಾ ಇದ್ದಾರೆ, ಒಂಥರ ಬಂಡೆ ಎತ್ಕೊಳ್ಳೋರ ಥರ. ಬನ್ನಿ ಮೇಲ್ಗಡೆ ಹೋಗೋಣ. ಇಲ್ಲಿಂದ ವ್ಯೂ ಚೆನ್ನಾಗಿ ಕಾಣಿಸುತ್ತೆ ಅನಿಸುತ್ತೆ, ನೋಡೋಣ ಇಡಿ. ವಾವ್, ಎಷ್ಟು ಚೆನ್ನಾಗಿದೆ ಅಲ್ವಾ? ಫೈನಲಿ ನೋಡಿಕೊಂಡು ಹೊರಡ್ತಾ ಇದ್ದೀವಿ ಮನೆ ಕಡೆಗೆ. ಇಲ್ಲೊಂದು ಶಾಪಲ್ಲಿ ಕ್ಯೂಟ್ ಪುಟಾಣಿ ಬೆಕ್ಕುಗಳು ಮಲ್ಕೊಂಡಿರೋದಿತ್ತು. ಸೊ ನೋಡಿ ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಾನೇನು ತೊಗೊಳೋದಕ್ಕೆ ಹೋಗಲಿಲ್ಲ, ತುಂಬ ಕಾಸ್ಟ್ಲಿ ಹೇಳ್ತಾಯಿದ್ರು, ಅದಕ್ಕೋಸ್ಕರ ಏನೂ ತೊಗೊಳ್ಳಿಲ್ಲ. ಬಟ್ ಚೆನ್ನಾಗಿತ್ತು, ಅದಕ್ಕೋಸ್ಕರ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಹೆಣ್ಮಕ್ಳು ಏನೇ ಮಿಸ್ ಮಾಡಿದ್ರು ಈ ಮಾವಿನಕಾಯಿ, ನೆಲ್ಲಿಕಾಯಿ, ಹುಳಿ ಐಟಮ್ಸ್ ಇರುತ್ತಲ್ಲ, ಇದನ್ನಂತೂ ಮಿಸ್ ಮಾಡೋದಿಲ್ಲ. ಸೊ ನಾವು 2 ಮಾವಿನಕಾಯಿ ತೊಗೊಂಡಿದ್ದೀವಿ, ಸೌತೆಕಾಯಿ ಮತ್ತು ಏನೇನೋ ತೊಗೊಂಡ್ವಿ. ಸೊ ನೆಕ್ಸ್ಟ್ ಎಲ್ಲಿ ಹೋಗೋಣ ಅಂತ ಯೋಚನೆ ಮಾಡ್ತಾ ಇದ್ದಾಗ ಟೈಗರ್ ಪಾಯಿಂಟ್ ಹೋಗೋಣ ಅಂತ ನಮ್ಮ ಡ್ರೈವರನ್ನು ಹೇಳಿದ್ರು. ಸೊ ನೋಡೋಣ, ಅದನ್ನು ನೋಡೋಣ ಅಂತ ಹೊರಟಿದ್ದೀವಿ. ನೋಡಿ ಇಲ್ಲಿ ಎಷ್ಟೊಂದು ಫಾಗ್ ಇದೆ, ಮುಂದೆ ವ್ಯೂವೇ ಕಾಣಿಸ್ತಾ ಇರಲಿಲ್ಲ ಅವ್ರಿಗೆ. ನೋಡ್ತಾ ನೋಡ್ತಾ ಟೈಗರ್ ಪಾಯಿಂಟ್ನೂ ರೀಚ್ ಆಗಿದ್ದೀವಿ. ಬಟ್ ಇಲ್ಲಿ ರೆಕಾರ್ಡ್ ಮಾಡಬೇಕಂದ್ರೆ ಏನೂ ಕಾಣಿಸ್ತಾ ಇರಲಿಲ್ಲ. ಐ ಡೋಂಟ್ ನೋ ನಾವು ಏನು ನೋಡೋಕ್ಕೆ ಬಂದ್ವಿ ಅಂತಲೇ ನನಗೆ ಗೊತ್ತಾಗಲಿಲ್ಲ. ನೋಡಿ ಇದೆ ಅಂತೆ ಟೈಗರ್ ಪಾಯಿಂಟು. ಅಲ್ಲಿ ಏನೂ ಕಾಣಿಸ್ತಾ ಇಲ್ಲ, ಮೇಲ್ಗಡೆ ಆಕಾಶ ಭೂಮಿ ಎಲ್ಲ ಒಂದೇ ಥರ ಕಾಣಿಸ್ತಾ ಇದೆ. ಎಲ್ಲರೂ ಫೋಟೋಸ್ ತೊಗೋತಾ ಇದ್ರು, ನಮಗೇನು ಕಾಣಿಸ್ಲಿಲ್ಲ ಅಂತ ನಾವು ವಾಪಸ್ ಹೊರಟಿದ್ವಿ. ಸೊ ದಾರಿಲಿ ಹೋಗ್ತಾ ಹಾಗೆ ಮ್ಯಾಗಿ ತಿನ್ನೋಣ. ಈ ಚಳಿಗೆ ಮಳೆಗೆ ಮ್ಯಾಗಿ ತಿಂದರೆ ಬಿಸಿ ಬಿಸಿಯಾಗಿ ತುಂಬ ಚೆನ್ನಾಗಿರುತ್ತೆ. ಸೊ ನಾವು ಚೀಸ್ ಮ್ಯಾಗಿ ಮತ್ತು ಇನ್ನೊಂದು ಮಸಾಲ ಮ್ಯಾಗಿ ಆರ್ಡರ್ ಮಾಡಿದ್ವಿ. ನೋಡಿ ಎಷ್ಟು ಬಿಸಿಯಾಗಿದೆ. ಮಳೆ ಜೋರಾಗಿರೋ ಕಾರಣ ಕಾರ್ನ್ ತೊಗೊಂಡು ಕಾರಲ್ಲಿ ಕೂತ್ಕೊಂಡ್ಬಿಟ್ವಿ. ತುಂಬ ಚೆನ್ನಾಗಿದೆ ಅಲ್ವಾ? ಸೊ ಈ ಕರ್ವಿಂಗಲ್ಲಿ ವ್ಯೂವ್ನ ಎಂಜಾಯ್ ಮಾಡ್ತಾ ತುಂಬ ಚೆನ್ನಾಗಿತ್ತು ಟ್ರಿಪ್ ಮಾತ್ರ. ಸೊ ಇದಾಗಿತ್ತು ನಮ್ಮ ಸ್ಮಾಲ್ ಟ್ರಿಪ್ ಟು ಲೋನಾವಾಲಾ ಎಕ್ವಿರಾ ಟೆಂಪಲ್. ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. See you in my next vlog. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, see you soon.